ಇವತ್ತು ನಾನೊಂದು ಹೊಸ ಸೀರೀಸನ್ನು ಆರಂಭ ಮಾಡ್ತಾ ಇದ್ದೇನೆ. ಹಳ್ಳಿ ಜೀವನದಿಂದ ಒಂದು ಹೆಜ್ಜೆ ಮುಂದೆ ಇಟ್ಟು ಒಲೆಗೆ ಎಷ್ಟು ಹೊರಗಿಂದ ಗಾಳಿ ಬಂತು ಅಷ್ಟು ಉರಿಯೋದು ಬೇಗ, ಅದನ್ನು ಸರಿ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಮತ್ತೆ ನಾವು ಬ್ಯಾಕ್ ಟು ರೂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮತ್ತೆ ತರಬೇಕಾಗಿದೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನೊಂದು ಹೊಸ ಸೀರೀಸನ್ನು ಆರಂಭ ಮಾಡ್ತಾ ಇದ್ದೇನೆ. ಅದು ಹಳ್ಳಿಯ ಅಡುಗೆಯಲ್ಲಿ ನಾವು ಯಾವ ರೀತಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಈ ಸೀರೀಸ್ನಲ್ಲಿ ಹಳ್ಳಿಯ ಜೀವನದ ಜೊತೆಯಲ್ಲಿ ಹೇಗೆ ನಮ್ಮ ಅಡುಗೆಯನ್ನು ಮಾಡಬಹುದು ಅನ್ನೋದನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈಗ ಗ್ಯಾಸ್ ಅವೈಲೇಬಿಲಿಟಿ ಇಲ್ಲ, LPG ಸಿಲಿಂಡರ್ಸ್ ಅವೈಲೇಬಿಲಿಟಿ ಇಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ಒಲೆ ಹಾಕಿ ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಳ್ಳಿ ಜೀವನದಿಂದ ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ನಗರದ ಜೀವನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ. ಅಂದರೆ ನಾವಿವಾಗ ಅಡುಗೆಗೆ ಜಾಸ್ತಿ LPG ಸಿಲಿಂಡರ್ಸನ್ನೇ ಬಳಸ್ತಾ ಇದ್ದೇವೆ. ಆದರೆ ಈಗ ಪರಿಸ್ಥಿತಿ ಬಂದುಬಿಟ್ಟು ನಮಗೆ ಅವೈಲೇಬಿಲಿಟಿ ಇಲ್ಲ ಸಿಲಿಂಡರ್ಸ್. ಸೊ ಮತ್ತೆ ನಾವು ಬ್ಯಾಕ್ ಟು ರೂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮತ್ತೆ ತರಬೇಕಾಗಿದೆ. ಸೊ ಅದಕ್ಕೆ ಯಾವ ಥರ ಒಂದು ಒಲೆಯನ್ನು ಈ ಥರ ಪ್ರದೇಶದಲ್ಲಿ ಹಾಕ್ಕೊಳ್ಬೋದು ಅನ್ನೋದನ್ನು ನೋಡುವ ಇವತ್ತು. ಫಸ್ಟ್ ಪಾಯಿಂಟ್, ದ ಪ್ಲೇಸ್ ವ್ಯಾಟ್ ವಿ ಚೂಸ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ನಾವು ಯಾವ ಪ್ರದೇಶವನ್ನು ಆಯ್ಕೆ ಮಾಡ್ಕೊಳ್ತಿದ್ದೇವೋ ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಈಗ ಈ ಥರ ಪ್ರದೇಶ ಓಕೆ, ನೀವೊಂದು ಓಪನ್ ಏರಿಯಾದಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ಅದು ನಮಗೆ ಬಿಸಿಲಾಗುವಾಗ ಅಡುಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಓಪನ್ ಏರಿಯಾ ಈಸ್ ನಾಟ್ ಸುಟೇಬಲ್. ಅದೇ ಥರ ತುಂಬ ತರಗೆಲೆ ತುಂಬಿಕೊಂಡಿದ್ರೆ ಅದು ಕೂಡ ಡೇಂಜರಸ್, ಅಂದರೆ ಬೆಂಕಿ ಜಾಸ್ತಿ ಹತ್ಕೊಳ್ಬೋದು. ಸೊ ನಾನು ಆಯ್ಕೆ ಮಾಡ್ಕೊಂಡಿರೋದು ಒಂದು ಮರದ ಕೆಳಗೆ, ಅಲ್ಲಿ ಸ್ವಲ್ಪ ಎಲೆನೂ ಇರುತ್ತೆ, ಹಾಗಂತ ಬಿಸಿಲು ಟೈಮಲ್ಲಿ ನೆರಳು ಕೂಡ ಸಿಗ್ತದೆ. ಸೊ ಫಸ್ಟ್ ಥಿಂಗ್, ಚಾಯ್ಸ್ ಆಫ್ ದ ಪ್ಲೇಸ್ ಅಥವಾ ಪ್ರದೇಶದ ಆಯ್ಕೆ. ಅದಾದಮೇಲೆ ನಾವು ಚೂಸ್ ಮಾಡಿರೋ ಜಾಗ ಉಂಟಲ್ಲ, ಅದನ್ನು ಸರಿ ಕ್ಲೀನ್ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಕಸ ಇದ್ದದನ್ನೆಲ್ಲ ತೆಗಿಬೇಕು. ನಿಮಗೆ ಅನ್ನಿಸ್ಬೋದು ಯಾಕೆ ಕ್ಲೀನ್ ಮಾಡಬೇಕು ಅಂತ. ಅದಕ್ಕೂ ಕಾರಣ ಇದೆ. ನಾವು ಪಾತ್ರೆ ಎಲ್ಲ ಇಡ್ತೇವಲ್ವ, ಆಗ ಆ ಪಾತ್ರೆಗೆ ಮಣ್ಣು ಆಗ್ತದೆ, ನಾವು ಅದನ್ನು ಊಟ ಮಾಡಬೇಕು. ಸೊ ಹೈಜೀನ್ ಪರ್ಪಸ್ಗೋಸ್ಕರ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಓ ಹಾಂ ಆತ ಮಲ್ಲ ಆತೆ ಬೋಡ ಅಂದು ಕೆಂಪು ಕಲ್ಲಿನ 3 ತುಂಡು, ಒಂದು ಎಡದಿಂದ ಒಂದು ಬಲದಿಂದ ಇಡುವುದು, ಒಂದು ಮುಂದಕ್ಕೆ. ಅದು ಒಂದು ಪೂರ್ವಕ್ಕೆ ಇಡಬೇಕು, ಇಲ್ಲದಿದ್ದರೆ ಪಶ್ಚಿಮಕ್ಕೆ ಇಡಬೇಕು. ಅದರ ಮುಖ ಓಕೆ, ಉತ್ತರ ಅಥವಾ ದಕ್ಷಿಣ ಇಡಬಾರ್ದು ಯಾವತ್ತು ಒಲೆಯನ್ನು. ಅದು ನಮ್ಮ ನಂಬಿಕೆ ಅಷ್ಟೇ. ಮತ್ತೆ ಇದು ಎಷ್ಟು ಹೈಟ್ ಜಾಸ್ತಿ ಇರಬಾರ್ದಲ್ಲ? ಅಂದ್ರೆ ಹೈಟ್ ಜಾಸ್ತಿ ಇದ್ರೆ ಸ್ವಲ್ಪ ಒಳ್ಳೇದು. ಅಲ್ಲ, ಇದನ್ನು ಮತ್ತೆ ಡೌನ್ ಮಾಡ್ಲಿಕ್ಕೆ ಉಂಟು ಸ್ವಲ್ಪ. ಮತ್ತೆ ಒಲೆಯ ಭಾಗ ನಾವು ಬೆಂಕಿಯಲ್ಲಿ ಹಾಕ್ತೇವೆ, ಅದನ್ನ ಸ್ವಲ್ಪ ಜಾಸ್ತಿ ಹೊಂಡ ಮಾಡಬೇಕು, ಸ್ವಲ್ಪ ಅಲ್ವಾ? ಹೌದು, ಇದು ಬೆಂಕಿ ಮಾಡುವ ಸ್ಥಳ. ಇದು ಸ್ವಲ್ಪ ಎಷ್ಟು ಗುಂಡಿ ಇದ್ದಷ್ಟು ಸ್ವಲ್ಪ ಒಳ್ಳೇದು, ಇಲ್ಲದ್ರೆ ಬೆಂಕಿ ಉರಿಯುವುದಿಲ್ಲ ಅದು. ಹೌದು, ಸೌದಿಗೆ ಉರ್ದು ಸ್ವಲ್ಪ ಕೆಂಡ ಸಂಗ್ರಹ ಆಗ್ಲಿಕ್ಕೆ ಜಾಗ ಬೇಕು, ಅಷ್ಟು ಜಾಗ ಬೇಕು. ಅದು ಒಲೆಯ ತುದಿ ಸ್ವಲ್ಪ ಡೌನ್ ಜಾಸ್ತಿ ಬೇಕು, ಕ್ರಾಸ್ ಆಗಿ, ಒಂದೇ ಲೆಕ್ಕಲ್ಲ ಗುಂಡಿ. ಓಕೆ, ಹಾ, ಎದುರು ಭಾಗ ಸ್ವಲ್ಪ ಎತ್ತರ ಬೇಕಲ್ವಾ? ಆಗ ಸೌದಿ ಸ್ವಲ್ಪ ಹೊಂಡಕ್ಕೆ ಆಗಿ ಬೆಂಕಿ ಸರಿ ಉರಿತದೆ. ಇದು ಸಿಂಪಲ್ ಮೆಥಡ್ ಅಲ್ಲಿ ಮಾಡುವ ಒಲೆ ಅಲ್ವಾ? ಟೆಂಪರರಿ. ಹಾ, ಟೆಂಪರರಿ. ಪರ್ಮನೆಂಟ್ ಆದ್ರೆ ಅದನ್ನ ಚಂದ ಮಾಡ್ಬೇಕು. ಇದಕ್ಕೆಲ್ಲ ಮಣ್ಣಿನ ಮುದ್ದೆ ಮೂರು ಮುದ್ದೆ ಇಡಬೇಕು. ಆವಾಗ ಪಾತ್ರೆ ಸ್ವಲ್ಪ ಎತ್ತರ ಬರ್ತದೆ.
ಬೆಂಕಿ ಎಲ್ಲ ಈ ಎಡೆಯಲ್ಲಿ ಎಲ್ಲ ಬೆಂಕಿ ಹೋಗ್ತದೆ ಸರಿಯಾಗಿ ಬೇಗ ಉರಿತದೆ ಅದು. ಒಲೆಗೆ ಎಷ್ಟು ಹೊರಗಿಂದ ಗಾಳಿ ಬಂತು ಅಷ್ಟು ಉರಿಯೋದು ಬೇಗ. ಆಗ ಎಲ್ಲ ಕಡೆಗೆ ಬೆಂಕಿ ತಾಗ್ತದೆ ಪಾತ್ರೆ. ಹಾಗೆ ಮಾಡುದು ಗಟ್ಟಿ ಕಲ್ಲು ನಿಲ್ಲಿಕ್ಕೆ ಅಲ್ವಾ? ಅದೆಂತ ಲೆಕ್ಕ? ಅದು ಲೆವೆಲ್ ಉಂಟಾ ಅಂತ. ಅಲ್ಲಿ ಸ್ವಲ್ಪ ಡೌನ್ ಆಯ್ತು ನೋಡಿ. ಹಾಗಂತ ಚಂದ ಯಾವತ್ತು ಖಾಲಿ ಮಣ್ಣಿನಲ್ಲಿ ಮಾಡಿದರೆ, ಇದು ಕಲ್ಲಿಟ್ಟು ಮಾಡೋದಲ್ವಾ, ಖಾಲಿ ಮಣ್ಣಿನಲ್ಲಿ ಮಾಡಿದ್ರೆ ತುಂಬಾ ಚಂದ ಕಾಣ್ತದೆ ಅದು. ಅದಕ್ಕೆ ಮತ್ತೆ ಸೆಗಣಿ ಎಲ್ಲ ಸಾರಿಸಿದ್ರೆ ಈಗ ಇಷ್ಟು ದೊಡ್ಡ ಒಲೆಯಲ್ಲಿ ಎಷ್ಟು ಜನರ ಅಡಿಗೆಗೆ ಮಾಡಬಹುದು? ಇದರಲ್ಲಿ 5 ಜನರ ಅಡಿಗೆ. ಒಂದಿಷ್ಟು ಎತ್ತರ ಪಾತ್ರೆ ಇಡ್ಬೋದಾ? ಎಷ್ಟು ಪಾತ್ರೆ ಇಡ್ಬೋದು. 5 ಜನರ ಅಡಿಗೆ ಮಾಡ್ಬೋದು. ಅದಕ್ಕಿಂತ ದೊಡ್ಡ ಇದರಲ್ಲಿ ಸಾಕು. ಸಣ್ಣ ಒಂದು ಫ್ಯಾಮಿಲಿ ಅಷ್ಟೇ. ಸೊ ಸಿಂಪಲ್ ಆಗಿ ಮನೆಯಲ್ಲಿ ಹೇಗೆ ನಾವು ಒಲೆಯನ್ನು ಹೊರಗಡೆ ಹಾಕ್ಬೋದು ಅಂತ ನಾವು ನೋಡಿದ್ವಿ. ನಮಗೆ ಒಲೆ ಮಾಡಲಿಕ್ಕೆ ಹೇಳಿಕೊಟ್ಟದ್ದು ನಮ್ಮ ರಾಮಚಂದ್ರಣ್ಣ ಅಂತ ಅವರ ಹೆಸರು. ಅವ್ರು ನಮಗೆ ಒಲೆ ಮಾಡಲಿಕ್ಕೆ ಹೇಳಿಕೊಟ್ಟದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟೇ. ಸೊ ನೆಕ್ಸ್ಟ್ ಇದರಲ್ಲಿ ಹೇಗೆ ಬೆಂಕಿ ಹಾಕೋದು, ಇದರಲ್ಲಿ ಯಾವ ಥರ ಅಡುಗೆಗಳನ್ನು ಮುಂದೆ ಮಾಡ್ತೇನೆ ಅಂತ ನೆಕ್ಸ್ಟ್ ಸೀರೀಸಲ್ಲಿ ನೋಡುವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು, ಬೈ ಬೈ, ಟೇಕ್ ಕೇರ್. ಯಾರು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಲವ್ ಯು.